ನಮ್ಮ ಒಂದು ಕ್ರಿಯೆಗಳು ಯಾವ ರೀತಿಯಾಗಿ ಇರುತ್ತೋ ಆ ಒಂದು ಕ್ರಿಯೆಗಳ ಒಂದು ಅನುಸಾರವಾಗಿಯೇ ನಮ್ಮ ಒಂದು ಧರ್ಮಗಳು ಹೇಳುತ್ತೆ ಎನ್ನುವಂಥದ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಒಂದು ವೇಳೆ ನಾವು ದುಷ್ಟರಾಗಿ ಕೆಡುಕರಾಗಿ ಒಬ್ಬರಿಗೆ ಕೇಡು ಮಾಡುವಂತ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ನಂಬಿಕೊಂಡಿರುವಂತ ದೇವರು, ನಾವು ನಂಬಿಕೊಂಡಿರುವಂತ ಧರ್ಮ ಅದನ್ನೇ ಬೋಧನೆ ಮಾಡುತ್ತೆ ಅಂತಾನೆ ಅರ್ಥ. ಆದ್ರಿಂದ ಪ್ರೀತಿಯ ಒಂದು ಪ್ರೀತಿಮಯನಾದಂಥ ದೇವರನ್ನ ಅರಿತುಕೊಂಡಿರುವಂತ ನಾವು, ಮಹಾಜ್ಞಾನ ಗ್ರಂಥವಾದಂಥ ಬೈಬಲ್ನ ಹಿಡಿದುಕೊಂಡಿರುವಂತ ನಾವು ಜ್ಞಾನಿಗಳಾಗಿ ಒಳ್ಳೆಯ ರೀತಿಯಲ್ಲಿ ಒಬ್ಬರಿಗೆ ಕೇಡನ್ನ ಮಾಡದಂತ ರೀತಿಯಲ್ಲಿ, ಒಬ್ಬರಿಗೆ ಅನ್ಯಾಯವನ್ನು ಮಾಡದಂತ ರೀತಿಯಲ್ಲಿ, ದೇವರಿಗೆ ಕಣ್ಣಿಗೆ ನಿರ್ಮಲರಾಗಿ ಕಾಣುವಂತ ರೀತಿಯಲ್ಲಿ ನಾವು ಜೀವಿಸ್ಬೇಕೆ ಬಿಟ್ರೆ ಅನ್ಯಾಯವಾಗಿ ಜೀವಿಸಬಾರ್ದು. ಯಾಕೆಂದ್ರೆ ನಮ್ಮ ಕ್ರಿಯೆಗಳ ಮೂಲಕವಾಗಿ ಏನೇನೆ ನಮ್ಮ ಒಂದು ಧರ್ಮವನ್ನು ಆಳಿದ್ದಾರೆ. ಇದೇ ಇವರಿಗೆ ಹೇಳ್ಕೊಟ್ಟಿದ್ದಾನೆ ಕ್ರಿಸ್ತನು, ಇದೇ ಇವರ ಧರ್ಮ ಹೇಳ್ಕೊಟ್ಟಿದೆ, ಅದಕ್ಕೆ ಈ ರೀತಿಯಾಗಿ ವರ್ತಿಸ್ತಾರೆ ಅಂತ. ಆದ್ರಿಂದ ನಮ್ಮ ಒಂದು ಕ್ರಿಯೆಗಳ ಮೂಲಕವಾಗಿ ದೇವರಿಗೆ ಕಳಂಕವನ್ನು